ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಾಗತಿಕ ಶಕ್ತಿ ಪೈಪೋಟಿಯಲ್ಲಿ ಅಗ್ರಸ್ಥಾನಕ್ಕಾಗಿ ಪಣ ತೊಟ್ಟಿರುವಂತಹ ಡ್ರ್ಯಾಗನ್ ಚೀನಾ ಇದೀಗ ಮತ್ತೊಂದು ಭಾರಿ ರಹಸ್ಯ ಸಾಹಸಕ್ಕೆ ಕೈ ಹಾಕಿದೆ. ಇದು ಅಮೆರಿಕ ಮತ್ತು ಭಾರತದಂತಹ ಶತ್ರು ರಾಷ್ಟ್ರಗಳನ್ನ ನೇರವಾಗಿ ಗುರಿಯಾಗಿಸಿಕೊಂಡಿರುವಂತಹ ಒಂದು ರಕ್ಕಸ ನೌಕಾ ಯುದ್ಧ ತಂತ್ರವಾಗಿದೆ. ಅಣುಬಾಂಬ್ ದಾಳಿ ನಡೆಸುವ ಸಾಮರ್ಥ್ಯವನ್ನ ಹೊಂದಿರುವಂತಹ ಫೈಟರ್ ಜೆಟ್ ಗಳನ್ನ ಹೊತ್ತು ಸಾಗಬಲ್ಲಂತಹ ನೀರಿನ ಮೇಲೆ ತೇಲುವ ಒಂದು ಬೃಹತ್ ಸೇನಾ ತುಕಡಿಯನ್ನೇ ಚೀನಾ ನಿರ್ಮಿಸ್ತಾ ಇದೆ. ಇದರ ನಿರ್ಮಾಣ ಕಾರ್ಯದ ಉಪಗ್ರಹ ಚಿತ್ರಗಳು ಬಹಿರಂಗಗೊಂಡಿದ್ದು ಇಡೀ ವಿಶ್ವದ ರಕ್ಷಣಾ ವಲಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಇಂಡೋ ಪೆಸಿಫಿಕ್ ವಲಯ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಭಾರತದ ಮೇಲೆ ತನ್ನ ಪ್ರಾಬಲ್ಯ ಸಾಧಿಸಲು ಚೀನಾಗೆ ಈ ನೌಕೆ ಅಸಾಧ್ಯವಾದ ಶಕ್ತಿಯನ್ನ ತಂದುಕೊಡಲಿದೆ. ಇದಷ್ಟೇ ಅಲ್ಲದೆ ಅಮೆರಿಕದ ಪ್ರಬಲ ವಿಮಾನ ವಾಹಕ ನೌಕೆಗಳಿಗೂ ಕೂಡ ಇದು ನೇರ ಪ್ರತಿಸ್ಪರ್ಧಿಯಾಗಲಿದೆ. ಹಾಗಾದ್ರೆ ಚೀನಾ ಕೈ ಹಾಕಿರುವಂತಹ ಈ ಹೊಸ ರಕ್ಕಸ ಆಯುಧ ಯಾವುದು, ಇದರ ವಿಶೇಷತೆಗಳು ಏನು ಮತ್ತು ಸಾಮರ್ಥ್ಯ ಎಷ್ಟು, ಇದು ಚೀನಾದ ನೌಕಾಪಡೆಗೆ ಯಾವ ರೀತಿ ಗೇಮ್ ಚೇಂಜರ್ ಆಗಲಿದೆ, ಈ ಬೆಳವಣಿಗೆಯಿಂದ ಭಾರತಕ್ಕೆ ಏನಾದ್ರೂ ಆಪತ್ತಿದ್ಯಾ, ಅಮೆರಿಕ ಯಾಕೆ ಈಗ ಅಕ್ಷರಶಃ ತತ್ತರಿಸಿ ಹೋಗಿದೆ, ಈ ಎಲ್ಲಾ ಇನ್ಸೈಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜೊತೆಗೆ ಭಾರತ ಮೋದಿ ಆಡಳಿತದಿಂದ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೀನಾ ದಶಕಗಳಿಂದಲೂ ಕೂಡ ತನ್ನ ಏರ್ಕ್ರಾಫ್ಟ್ ಅನ್ನ ಬಲಪಡಿಸಲು ದೊಡ್ಡ ಪ್ರಯತ್ನದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಇದರ ಮುಖ್ಯ ಗುರಿ ಭಾರತ ಮತ್ತು ಅಮೆರಿಕದ ನೌಕಾಪಡೆಗಳ ವಿರುದ್ಧ ಸಮಬಲದ ಹೋರಾಟ ನೀಡುವುದು, ಜೊತೆಗೆ ಅವುಗಳಿಗಿಂತ ಬಲಿಷ್ಠವಾಗುವುದು. ತನ್ನ ಸೇನೆಗೆ ಬೇಕಾದ ಅತ್ಯಾಧುನಿಕ ಆಯುಧಗಳು ಮತ್ತು ಯುದ್ಧ ನೌಕೆಗಳನ್ನ ಚೀನಾ ರಾಶಿ ಹಾಕಿಕೊಳ್ತಾ ಇದೆ. ಈ ಮಹತ್ವಾಕಾಂಕ್ಷೆಯ ಭಾಗವಾಗಿಯೇ ಚೀನಾ ಇದೀಗ ತನ್ನ 4ನೇ ವಿಮಾನ ವಾಹಕ ನೌಕೆಯನ್ನ ಗುಟ್ಟಾಗಿ ನಿರ್ಮಾಣ ಮಾಡಿದೆ. ಚೀನಾ ಸರ್ಕಾರ ನಿಯಂತ್ರಣದಲ್ಲಿರುವಂತಹ ಮಾಧ್ಯಮ ಸಂಸ್ಥೆಯಾದಂತಹ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಈ ಕುರಿತು ವರದಿ ಮಾಡಿದೆ. ಈ ಹೊಸ ನೌಕೆಯನ್ನ ಟೈಪ್ 004 ಅಂತ ಕರೆಯಲಾಗ್ತಾ ಇದೆ. ಇದರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸ್ಯಾಟಲೈಟ್ ಚಿತ್ರಗಳು ಮತ್ತು ಅವುಗಳ ಪುರಾವೆಗಳು ಲಭ್ಯವಾಗಿವೆ. ಚೀನಾದ ಲೈನಿಂಗ್ ಪ್ರಾಂತ್ಯದಲ್ಲಿರುವಂತಹ ಡೆಲಿಯನ್ ಶಿಪ್ ಯಾರ್ಡ್ ನಲ್ಲಿ ಈ ಕಾರ್ಯ ನಡೀತಾ ಇದೆ. ಇನ್ನು ಇದರ ಸಾಮರ್ಥ್ಯವನ್ನ ಅಂದಾಜಿಸೋದಾದ್ರೆ ಚೀನಾ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ನೀಡದಿದ್ರೂ ಕೂಡ ಕೆಲ ಚೀನಿ ಮೂಲಗಳ ಪ್ರಕಾರ ಇದನ್ನ ಅಮೆರಿಕದ ಸೂಪರ್ ಕ್ಯಾರಿಯರ್ ಗಳಿಗೆ ಸರಿಸಾಟಿಯಾಗಿ ನಿರ್ಮಿಸಲಾಗ್ತಾ ಇದೆ. 70,000 ಟನ್ಗಿಂತಲೂ ಅಧಿಕ ಸಾಮರ್ಥ್ಯದ ನೌಕೆಯನ್ನ ಸೂಪರ್ ಕ್ಯಾರಿಯರ್ ಗಳು ಎಂದು ಕರೆಯಲಾಗುತ್ತೆ. ಇನ್ನು ಈ ಟೈಪ್ 004 ವಿಮಾನ ವಾಹಕ ನೌಕೆಯು ಅಮೆರಿಕದ ಅತ್ಯಾಧುನಿಕ ಜೆರಾಲ್ಡ್ ಆರ್ ಫೋರ್ಡ್ ನೌಕೆಯಷ್ಟೇ ಉದ್ದ, ಅಂದ್ರೆ ಸುಮಾರು 320 ರಿಂದ 330 ಮೀಟರ್ ಉದ್ದ ಇರುತ್ತೆ ಅಂತ ಅಂದಾಜಿಸಲಾಗಿದೆ. ಆದ್ರೆ ಇದು ಫೋರ್ಡ್ ನೌಕೆಗಿಂತ ಕೊಂಚ ಹೆಚ್ಚು, ಅಂದ್ರೆ 73 ಮೀಟರ್ ಗಳಷ್ಟು ಅಗಲವಿರಬಹುದು. ಇನ್ನು ಸಾಗಾಟ ಸಾಮರ್ಥ್ಯವನ್ನು ನೋಡೋದಾದ್ರೆ ಇದು ಒಂದೇ ಬಾರಿಗೆ 1.10 ಲಕ್ಷದಿಂದ 1.20 ಲಕ್ಷ ಟನ್ ವರೆಗೆ ತೂಕವನ್ನ ಹೊತ್ತು ಸಾಗಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ಅಂದ್ರೆ ಇದು ಅಮೆರಿಕದ 1 ಲಕ್ಷ ಟನ್ ತೂಕದ ಫೋರ್ಡ್ ನೌಕೆಗಿಂತಲೂ ಹೆಚ್ಚು ಬಲಶಾಲಿ ಅಂತ ಹೇಳಬಹುದು. ಇನ್ನು ಚೀನಾದ ಈ ಹೊಸ ಟೈಪ್ 004 ನೌಕೆಯನ್ನ ನಿಜವಾದ ಗೇಮ್ ಚೇಂಜರ್ ಆಗಿ ಮಾಡಲಿರುವಂತಹ 2 ಪ್ರಮುಖ ತಂತ್ರಜ್ಞಾನಗಳಂದ್ರೆ ನ್ಯೂಕ್ಲಿಯರ್ ಪ್ರೊಪಲ್ಷನ್ ಮತ್ತು ಕ್ಯಾಟೋಬರ್ ವ್ಯವಸ್ಥೆ. ಟೈಪ್ 004 ನೌಕೆಯು ನ್ಯೂಕ್ಲಿಯರ್ ಪ್ರೊಪೋಸಲ್ ನ್ಯೂಕ್ಲಿಯರ್ ಸಿಸ್ಟಮ್ ಅನ್ನ ಹೊಂದಿರಲಿದೆ. ಈ ಅಡ್ವಾನ್ಸ್ಡ್ ಫೀಚರ್ ಚೀನಾ ಬಳಿ ಈಗಾಗಲೇ ಇರುವಂತಹ 3 ವಿಮಾನ ವಾಹಕ ನೌಕೆಗಳಲ್ಲಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಈ ವ್ಯವಸ್ಥೆಯನ್ನ ಹೊಂದಿರುವಂತಹ ನೌಕೆಗಳು ತಮಗೆ ಬೇಕಾದ ಇಂಧನವನ್ನ ಸಣ್ಣ ನ್ಯೂಕ್ಲಿಯರ್ ರಿಯಾಕ್ಷನ್ ಮೂಲಕ ಚೈನ್ ರಿಯಾಕ್ಷನ್ ಮೂಲಕ ಪಡೆಯುತ್ತೆ. ಇದರಿಂದ ನೌಕೆಯು ಇಂಧನದ ಮರುಪೂರಣದ ಅಗತ್ಯವಿಲ್ಲದೆ ದೀರ್ಘಕಾಲದವರೆಗೆ ಸಮುದ್ರದಲ್ಲಿ ಸಂಚರಿಸಬಹುದು. ಅಕ್ಷರಶಃ ಹೇಳೋದಾದ್ರೆ ನೌಕೆ ಎಷ್ಟು ವರ್ಷಗಳ ಕಾಲ ಬೇಕಾದರೂ ಅಂತ್ಯವಿಲ್ಲದ ಶಕ್ತಿಯೊಂದಿಗೆ ತಿರುಗಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಪ್ರಸ್ತುತ ಜಗತ್ತಿನಲ್ಲಿ ಇಂತಹ ನ್ಯೂಕ್ಲಿಯರ್ ಕ್ಯಾರಿಯರ್ ಗಳು ಕೇವಲ 12 ಇವೆ. ಅವುಗಳಲ್ಲಿ 11 ಅಮೆರಿಕ ಬಳಿ ಇದ್ದರೆ ಒಂದನ್ನ ಫ್ರಾನ್ಸ್ ಕಾರ್ಯಾಚರಣೆ ಮಾಡ್ತಾ ಇದೆ. ಇದೇ ಪ್ರಬಲ ಶಕ್ತಿಯನ್ನ ಚೀನಾ ಈಗ ತನ್ನದಾಗಿಸಿಕೊಳ್ಳಲು ಹೊರಟಿದೆ. ಇನ್ನು ಕಾಟೋಬರ್ ಎಂಬುದು ಅತ್ಯಾಧುನಿಕ ವಿಮಾನ ಹಾರಾಟದ ಮತ್ತು ಲ್ಯಾಂಡಿಂಗ್ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆಯ ಸಹಾಯದಿಂದ ಅತಿ ಭಾರದ ಯುದ್ಧ ವಿಮಾನವನ್ನ ನೌಕೆಯಿಂದ ಸುಲಭವಾಗಿ ಲಾಂಚ್ ಮತ್ತು ಲ್ಯಾಂಡಿಂಗ್ ಮಾಡಬಹುದು. ಇನ್ನು ವಿಮಾನ ಟೇಕ್ ಆಫ್ ಆದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಳಸಿ ಅದನ್ನ ಮುಂದಕ್ಕೆ ವೇಗವಾಗಿ ತಳ್ಳಲಾಗುತ್ತದೆ. ಇದರಿಂದ ಚಿಕ್ಕ ವೇನಲ್ಲಿಯೂ ಕೂಡ ವಿಮಾನಕ್ಕೆ ಉತ್ತಮ ಗತಿ ಸಿಗುತ್ತೆ. ಲ್ಯಾಂಡಿಂಗ್ ಸಮಯದಲ್ಲಿ ಬಲವಾದ ಕೇಬಲ್ಗಳು ಸಹಾಯದಿಂದ ವಿಮಾನವನ್ನ ಹಿಡಿದಿಟ್ಟು ಅದರ ವೇಗವನ್ನ ಕಡಿಮೆ ಮಾಡಿ ಸುರಕ್ಷಿತವಾಗಿ ಇಳಿಸಬಹುದಾಗಿದೆ. ಇನ್ನು ಈ ರಕ್ಕಸ ನೌಕೆಯು ಒಂದು ಬಾರಿಗೆ ಸುಮಾರು 90ಕ್ಕೂ ಅಧಿಕ ಯುದ್ಧ ವಿಮಾನವನ್ನ ಸಾಗಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅವುಗಳಲ್ಲಿ ಕೆಲವು J-15 ಮತ್ತು J-35 ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ ಗಳು, KJ-600 ವಾಯುಗಾಮಿ ಮುನ್ಸೂಚನೆ ಮತ್ತು ನಿಯಂತ್ರಣ ವಿಮಾನ, H-20 ಜಲಂತರ್ಗಾಮಿ ವಿರೋಧಿ ಯುದ್ಧ ಹೆಲಿಕಾಪ್ಟರ್ಗಳು, J-21 ದಾಳಿ ನಡೆಸುವ ಡ್ರೋನ್ಗಳು, ಇದರ ಜೊತೆಗೆ ಅಣುಬಾಂಬ್ ನಡೆಸಬಲ್ಲಂತಹ ಫೈಟರ್ ಜೆಟ್ ಗಳು ಮತ್ತು ವಿವಿಧ ಕ್ಷಿಪಣಿಗಳನ್ನ ಕೂಡ ಈ ನೌಕೆ ಹೊತ್ತು ಸಾಗುವ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಯಾವುದೇ ಯುದ್ಧದಲ್ಲಿ ವಿಮಾನ ವಾಹಕ ನೌಕೆಗಳು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಇವು ಯುದ್ಧದ ಗತಿಯನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಇವು ಕೇವಲ ದೈತ್ಯ ನೌಕೆಗಳಲ್ಲ, ಬದಲಿಗೆ ಸಮುದ್ರದ ಮೇಲೆ ತೇಲುವ ಒಂದು ಸಂಪೂರ್ಣ ಸೇನಾ ತುಕಡಿ ಅಥವಾ ಸೇನಾ ರಾಜಧಾನಿ ಅಂತ ಕೂಡ ಹೇಳಬಹುದು. ಇನ್ನು ವಿಮಾನ ವಾಹಕ ನೌಕೆಯು ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಯುದ್ಧ ವಿಮಾನಗಳು, ಶಸ್ತ್ರಾಸ್ತ್ರಗಳು ಮತ್ತು ಸೈನಿಕರನ್ನ ಹೊತ್ತುಕೊಂಡು ಹೋಗಬಲ್ಲವು. ಇದು ಇಡೀ ಕಾರ್ಯಾಚರಣೆಯ ಕಮಾಂಡ್ ಮತ್ತು ಕಂಟ್ರೋಲ್ ಹಬ್ ಆಗಿ ಕಾರ್ಯನಿರ್ವಹಿಸುತ್ತೆ. ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಸಮೀಪಿಸುತ್ತಿದ್ದಂತೆ
ಕಾಣಿಸ್ತಾ ಇದೆ ಅಂದ್ರೆ ಒಂದು ದೊಡ್ಡ ಮತ್ತು ಸುಸಜ್ಜಿತ ಸೇನೆಯೇ ದಾಳಿಗೆ ಬರ್ತಾ ಇದೆ ಎಂದರ್ಥ. ಶತ್ರು ರಾಷ್ಟ್ರಗಳಿಗೆ ಇದು ಭಾರಿ ಭಯ ಕೂಡ ಹುಟ್ಟಿಸುತ್ತೆ. ಇಂತಹ ನೌಕೆಗಳಿಗೆ ಸ್ವಯಂ ರಕ್ಷಣೆಗಾಗಿ ಅತ್ಯಂತ ಪ್ರಬಲ ವ್ಯವಸ್ಥೆ ಇರುತ್ತೆ. ವಿಮಾನ ವಾಹಕ ನೌಕೆಯು ತನ್ನ ಸುತ್ತ 10 ಇತರ ಸಣ್ಣ ಯುದ್ಧ ನೌಕೆಗಳು, ಡಿಸ್ಟ್ರಾಯರ್ಗಳು ಮತ್ತು ಫ್ರಿಗೇಟ್ಗಳ ಸಮೂಹದೊಂದಿಗೆ ಸಾಗುತ್ತೆ. ಇದು ರಾಜನಂತೆ ಮಧ್ಯದಲ್ಲಿರುತ್ತೆ. ಈ ರಾಜಧಾನಿಯ ಹತ್ತಿರ ಹೋಗಿ ದಾಳಿ ಮಾಡುವುದು ಶತ್ರುಗಳಿಗೆ ಅಸಾಧ್ಯ ಅಂತ ಕೂಡ ಹೇಳಬಹುದು. ಇನ್ನು ಚೀನಾದ ಈ ಭಾರಿ ಬಲವರ್ಧನೆಯು ಭಾರತದ ಭದ್ರತೆಗೆ ನೇರ ಸವಾಲಾಗಿದೆ. ಇಂಡೋ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಚೀನಾ ಮೊದಲಿನಿಂದಲೂ ಕೂಡ ಪ್ರಯತ್ನಿಸ್ತಾ ಇದೆ. ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಆಫ್ರಿಕನ್ ರಾಷ್ಟ್ರಗಳೊಂದಿಗೆ ಸಂಬಂಧ ವೃದ್ಧಿಸಿ ಭಾರತವನ್ನ ಸುತ್ತುವರಿಯಲು ಅದು ಷಡ್ಯಂತರ ಹೆಣಿತಾ ಇದೆ. ಇನ್ನು 2019ರ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ಮುನ್ನುಗ್ಗಿದ್ದನ್ನ ಕಂಡು ಪಾಕಿಸ್ತಾನ ತನ್ನ ಯುದ್ಧ ನೌಕೆಗಳನ್ನ ಗುಪ್ತವಾಗಿ ನಾಗರಿಕ ಬಂದರಿನಲ್ಲಿ ಅಡಗಿಸಿತ್ತು. ನಮ್ಮ ಐಎನ್ಎಸ್ ವಿಕ್ರಾಂತ್ 1 ಮೀಟರ್ ಮುಂದೆ ಚಲಿಸಿದ್ರು ಪಾಕ್ ಮಾಧ್ಯಮಗಳು ಗಾಬರಿ ಬೀಳ್ತಾ ಇದ್ವು. ಕೇವಲ 2 ಕ್ಯಾರಿಯರ್ ಗಳಿಂದ ಇಷ್ಟೊಂದು ಪರಿಣಾಮ ಬೀರಲು ಸಾಧ್ಯವಾದ್ರೆ, ಪ್ರಬಲ ಕ್ಯಾರಿಯರ್ ಗಳ ಸಂಖ್ಯೆ ಹೆಚ್ಚಾದ್ರೆ ಭಾರತದ ಶಕ್ತಿ ಹೇಗಿರಬಹುದು ಅಂತ ಒಮ್ಮೆ ಊಹಿಸಿ. ಇನ್ನು ಭಾರತದ ಬಳಿ ಪ್ರಸ್ತುತ ಕೇವಲ 2 ವಿಮಾನ ವಾಹಕ ನೌಕೆಗಳಿವೆ. ಕೆಲವರು ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪಗಳನ್ನ ಮುಳುಗಿಸಲಾದ ನೌಕಾ ನೆಲೆಗಳು ಎಂದು ಕರೆದರೆ ಅವು ಜಗತ್ತಿನಾದ್ಯಂತ ಸಂಚಾರ ಮಾಡಲು ಸಾಧ್ಯವಿಲ್ಲ. ಚೀನಾ ತಮ್ಮ ಮುಂದೆ ಬಲ ಹೆಚ್ಚಿಸಿಕೊಳ್ಳುವಂತೆ ನಾವು ಕೂಡ ಪ್ರಾದೇಶಿಕ ಪ್ರಭಾವವನ್ನ ವಿಸ್ತರಿಸಲು ಅವರ ಮುಂದೆ ನಿಲ್ಲುವ ತಾಕತ್ತನ್ನ ಗಳಿಸಬೇಕಾಗಿದೆ. ಇನ್ನು ಭಾರತ ಸೂಪರ್ ಪವರ್ ಆಗುವ ಕನಸು ಕಾಣ್ತಾ ಇದೆ ಅಂದ್ರೆ ಕೇವಲ ಭೂ ಮತ್ತು ವಾಯುಪಡೆಗಳನ್ನು ಬಲಪಡಿಸಿದರೆ ಸಾಲದು, ಸಮುದ್ರದ ಮೇಲೂ ಪ್ರಭಾವ ಬೀರುವ ಸಾಮರ್ಥ್ಯ ಅತ್ಯಗತ್ಯ. ಇದನ್ನ ಬ್ಲೂ ವಾಟರ್ ನೇವಿಯ ಸಾಮರ್ಥ್ಯ ಅಂತ ಕರೆಯಲಾಗುತ್ತೆ. ಇನ್ನು ಭಾರತವು ವಿಶಾಲ ಕಡಲ ತೀರವನ್ನ ಹೊಂದಿದೆ ಮತ್ತು ಅದರ ಹೆಚ್ಚಿನ ವ್ಯಾಪಾರವು ಸಮುದ್ರದ ಮೂಲಕವೇ ನಡೆಯುತ್ತೆ. ಪಶ್ಚಿಮ ಏಷ್ಯಾದಿಂದ ತೈಲ ಖರೀದಿ ಮತ್ತು ಇದರ ವ್ಯವಹಾರಗಳ ಭಾರಿ ಪ್ರಮಾಣದಲ್ಲಿ ನಡೆಯುತ್ತವೆ. ಈ ಮಾರ್ಗದಲ್ಲಿ ಹೌತಿ ಬಂಡುಕೋರರು ಮತ್ತು ಕಡಲ್ಗಳ್ಳರ ಹಾವಳಿ ಕೂಡ ಹೆಚ್ಚಾಗಿದೆ. ಈ ಕಾರಣಗಳಿಂದಾಗಿ ನಮ್ಮ ವ್ಯಾಪಾರ ಮಾರ್ಗವನ್ನು ರಕ್ಷಿಸಲು ನೌಕಾಪಡೆಗೆ ಹೂಡಿಕೆ ಮಾಡುವುದು ಅತ್ಯಗತ್ಯವಾಗಿದೆ. ಇನ್ನು ಭವಿಷ್ಯದಲ್ಲಿ ಆಮದು ಮತ್ತು ರಫ್ತುಗಳನ್ನ ಹೆಚ್ಚಿಸಬೇಕು ಅಂತಾದ್ರೆ ಆ ಭಾಗದ ಸಾಗರ ಮಾರ್ಗಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಮತ್ತು ಸುರಕ್ಷಿತ ಮಾರ್ಗಗಳನ್ನ ಒದಗಿಸುವುದು ಬಹಳ ಮುಖ್ಯವಾಗುತ್ತೆ. ಇಂತಹ ನ್ಯೂಕ್ಲಿಯರ್ ಪ್ರೊಫೈಲ್ಡ್ ಕ್ಯಾರಿಯರ್ಗಳು ಇಲ್ಲದಿದ್ರೆ ನಮ್ಮ ಪ್ರಬಲವು ಕೇವಲ ಭಾರತದ ಸುತ್ತಮುತ್ತಲ ಪ್ರದೇಶಕ್ಕೆ ಸೀಮಿತವಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳಲು ನಮಗೆ ದೂರಗಾಮಿ ನೌಕಾ ಸಾಮರ್ಥ್ಯ ಬೇಕೇ ಬೇಕು. ಇನ್ನು ಚೀನಾ ಈಗ ಅಮೆರಿಕದ ನೌಕಾಪಡೆಗೂ ಸ್ಪರ್ಧೆ ನೀಡ್ತಾ ಇದೆ. ಕೇವಲ 3 ರಿಂದ 5 ವರ್ಷಗಳಲ್ಲಿ ಒಂದು ಡಿಸ್ಟ್ರಾಯರ್ ನೌಕೆಯನ್ನ ಮತ್ತು 7 ರಿಂದ 10 ವರ್ಷಗಳ ಒಳಗೆ ಒಂದು ನ್ಯೂಕ್ಲಿಯರ್ ಪವರ್ಡ್ ವಿಮಾನ ವಾಹಕ ನೌಕೆಯನ್ನ ನಿರ್ಮಿಸಿ ನೀರಿಗಿಳಿಸುವ ಸಾಮರ್ಥ್ಯವನ್ನ ಅದು ಗಳಿಸ್ತಾ ಇದೆ. ಭಾರತ ಇನ್ನು 3ನೇ ವಿಮಾನ ವಾಹಕ ನೌಕೆಯ ನಿರ್ಮಾಣದ ಬಗ್ಗೆ ಯೋಚಿಸುವಂತಹ ಹಂತದಲ್ಲೇ ಇರುವಾಗಲೇ ಚೀನಾ ಈಗಾಗಲೇ 2 ಕಾರ್ಯನಿರ್ವಹಿಸ್ತಾ ಇರುವಂತಹ ನೌಕೆಗಳನ್ನ ಹೊಂದಿದೆ. 3ನೇ ನೌಕೆ ಟೈಪ್ 003 ಈ ಟ್ರಯಲ್ ಮುಗಿಸಿ ಕಾರ್ಯಾಚರಣೆಗೆ ಸಿದ್ಧವಾಗಿದೆ. ಈಗ 4ನೇಯದರ ಕೆಲಸವೂ ಕೂಡ ಶುರುವಾಗಿದೆ. ಗುಣಮಟ್ಟದಲ್ಲಿ ಅಮೆರಿಕಾಗಿಂತ ಹಿಂದೆ ಬರಬಹುದು, ಆದ್ರೆ ಸಂಖ್ಯೆ ಮತ್ತು ಬಲವರ್ಧನೆಯ ವೇಗದಲ್ಲಿ ಚೀನಾ ಭಾರಿ ಮುನ್ನಡೆ ಸಾಧಿಸುತ್ತೆ. ಸ್ವತಃ ಅಮೆರಿಕವೇ ಈ ಕುರಿತು ಆತಂಕ ವ್ಯಕ್ತಪಡಿಸಿದೆ. ಇನ್ನು ಚೀನಾ ಈಗಾಗಲೇ ಭಾರಿ ಬಲವನ್ನ ಹೊಂದಿದೆ. ಅದರ ಹಾಲಿ ನೌಕಾಪಡೆಯ ಒಂದು ನೋಟವನ್ನು ನೋಡೋದಾದ್ರೆ ಲ್ಯಾನಿಂಗ್ ಟೈಪ್ 001 ಇದರ ಮೂಲ ರಷ್ಯಾದಿಂದ ಖರೀದಿಸಿ ರಿಪೇರಿ ಮಾಡಿ 2012ರಿಂದ ಬಳಸಲಾಗ್ತಾ ಇದೆ. ಇದರ ಸಾಮರ್ಥ್ಯ ಸುಮಾರು 60,000 ಟನ್. ಇನ್ನು ಸುಮಾರು 24 ಏರ್ ಕ್ರಾಫ್ಟ್ ಗಳನ್ನ ಕ್ಯಾರಿ ಮಾಡಬಹುದಾಗಿದೆ. ಇನ್ನು ಶಾಂಡಂಗ್ ಟೈಪ್ 002 ಇದು ಸ್ವತಃ ಚೀನಾದಲ್ಲಿ ನಿರ್ಮಾಣವಾಗಿದ್ದು 2019ರಿಂದ ಸೇವೆಯಲ್ಲಿದೆ. ಇದರ ಸಾಮರ್ಥ್ಯ ಸುಮಾರು 66,000 ಟನ್, ಸುಮಾರು 60 ಯುದ್ಧ ವಿಮಾನಗಳನ್ನ ಕ್ಯಾರಿ ಮಾಡಬಹುದಾಗಿದೆ. ಇನ್ನು ಫುಜಿಯಾನ್ ಟೈಪ್ 003 ಇದು ಸಂಪೂರ್ಣವಾಗಿ ಚೀನಾದಲ್ಲಿ ನಿರ್ಮಾಣವಾಗಿದ್ದು ಅತ್ಯಾಧುನಿಕ ಕಾಟೋಬರ್ ವ್ಯವಸ್ಥೆಯನ್ನು ಹೊಂದಿದೆ. ಸಿ ಟ್ರಯಲ್ ಅನ್ನು ಮುಗಿಸಿ ಸಿದ್ಧವಾಗಿದೆ. ಇದು ಸುಮಾರು 80,000ದಿಂದ 85,000 ಟನ್ ಸಾಮರ್ಥ್ಯವನ್ನು ಹೊಂದಿದೆ. ಸುಮಾರು 50ರಿಂದ 60 ಯುದ್ಧ ನೌಕೆಗಳನ್ನ ಕ್ಯಾರಿ ಮಾಡಬಹುದಾಗಿದೆ. ಈಗ ಇದಕ್ಕಿಂತಲೂ ಹೆಚ್ಚು ಅತ್ಯಾಧುನಿಕ, ಅಪಾಯಕಾರಿ ಮತ್ತು ಅಣುಚಾಲಿತ ಟೈಪ್ 004 ನೌಕೆಯ ನಿರ್ಮಾಣವು ಆರಂಭವಾಗಿದೆ. ಸೊ ಚೀನಾದ ಈ ಪ್ರಗತಿಯ ಬಗ್ಗೆ ಮತ್ತು ಭಾರತದ ನೌಕಾಪಡೆಯು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನೀವು ಭಾವಿಸ್ತಿದ್ದೀರಿ, ಈ ಬಗ್ಗೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.